ಭಾಳ ದಿನದಿಂದ ನಾವು ಅನ್ಕೊಳತ್ತಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಒನ್ ಡೇ ಪಿಕ್ನಿಕ್ ಹೋದ್ರೆ ಆಯ್ತು ಅಂತಂದ್ಬಿಟ್ಟು ಫೈನಲಿ ಇವತ್ತು ಒನ್ ಡೇ ಪಿಕ್ನಿಕ್ ಹೋಗಕ್ಕಂತಂದು ರೆಡಿಯಾಗಿ ಬಂದೇ ಬಿಟ್ಟಿವಿ ನೋಡ್ಬೋದಿಲ್ಲಿ. ಇನ್ನು ಪಿಕ್ನಿಕ್ ಅಂತಂದ್ಬಿಟ್ಟು ನಾಯಿ ತೋರ್ಸತ್ತಾರ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ನಾವು ಜನಕ್ಕೆ ಎಷ್ಟೇ ಸಹಾಯ ಮಾಡಲಿ ನೆಕ್ಸ್ಟ್ ಡೇ ಅನ್ನೋಷ್ಟೊತ್ತಿಗೆ ಅದನ್ನು ಮರ್ತ ಬಿಟ್ಟಿರ್ತಾರೆ. ಆದರೆ ಈ ಪ್ರಾಣಿ ನೋಡಕತ್ರ ನೋಡ್ಬೋದಿಲ್ಲ. ನಾನು ಕರ್ಕೊಂಬಂದು ಒಂದು ತಿಂಗಳೇನೋ ಸಾಕಿದ್ನಿ, ಅಷ್ಟಕ್ಕೆ ನನ್ನ ಎಷ್ಟು ನೆನಪಿಡಿದು ಮಾತಾಡ್ಸತ್ತಿದ್ದು ಬಂದು ಕೊಡ್ಲೇನ. ಇನ್ನು ಹಳೆ ವಿಡಿಯೋ ಹಾಕಿದವ್ರಿಗೆ ಗೊತ್ತಿರುತ್ತೆ, ಆಲ್ರೆಡಿ ಈ ಪ್ಲೇಸಿಗೆ ಭಾಳ ಸಲ ಬಂದು ಹೋಗಿರಿ ನೀವು ಕೂಡ ನನ್ನ ಜೊತೆ. ನೋಡ್ಬೋದಿಲ್ಲ ಬಂದ ತಕ್ಷಣ ನಾವು ಚಪಾತಿ ಮಾಡತ್ತಿದ್ವಿ. ಏನಂತಂದ್ರೆ ಫಸ್ಟ್ ಊಟ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಏನಿರ್ತೈತಿ ಅದನ್ನು ಆಮೇಲೆ ಮಾಡಿದ್ರೆ ಆಯ್ತು ಅಂತಂದ್ಬಿಟ್ಟು ಫಸ್ಟ್ ಊಟ ಮಾಡಲಿಕ್ಕೆ ಚಪಾತಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಚಪಾತಿ ಮಾಡತ್ತಿದ್ವಿ. ಅಷ್ಟರೊಳಗೆ ನನ್ನ ಮಗಳು ಕೂಡ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಲ್ಲ. ನೋಡ್ಬೋದಿಲ್ಲ ಎಲ್ಲರೂ ಮಸ್ತ್ ಬಗ್ಗೆ ಊಟ ಮಾಡಿದ್ವಿ. ಇದು ಯಾವ ಪಲ್ಯ ಅಂತಂದು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನನಗಂತೂ ಪಕ್ಕಾ ಗೊತ್ತೈತಿದೆ. ಇನ್ನು ಊಟನೂ ಆಯಿತು, ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ನಾವು ಯಾಕೆ ಬಂದಿದ್ವಿ ಅಂತಂದು ಇವತ್ತು ತೋರಿಸ್ತೇನೆ. ನೋಡ್ಬೋದಿಲ್ಲ ಹೇಳಂಗಿಲ್ಲ, ತೋರಿಸ್ತಾನ. ಇದನ್ನು ಮನೆ ಕಟ್ಸಾತಿದ್ರೆ ಮನೆ ಕಟ್ಸೋ ಪ್ಲಾನಿಂಗ್ ಒಳಗಿದ್ರೆ, ಆದರೆ ನಾವು ಬರೋಷ್ಟೊತ್ತಿಗೆ ಕಟ್ಸೇ ಬಿಟ್ಟಿದ್ರೆ. ನೋಡ್ಬೋದಿಲ್ಲ ಅರ್ಧಕ್ಕರ್ಧ ಮನೆ ಮುಗಿದಾದ್ಮೇಲೆ ಈಗ ನೋಡಕ್ಕೆ ಬಂದಾರ ಇವ್ರು ಅಂತಂದು ಅವ್ರ ಮನಸ್ಸೊಳಗೆ ಬೈಕೋತಿರ್ತಾರೆ. ಆದರೂ ಪರವಾಗಿಲ್ಲ, ಎಲ್ಲನೂ ನಮಗೋಸ್ಕರ ಅಂತಂದ್ಬಿಟ್ಟು ಮತ್ತು ನಾವು ಬಂದಾಗ ಕಂಫರ್ಟೇಬಲ್ ಆಗಿರಲಿ, ಆರಾಮಾಗಿ ಕುಂದಿರಲಿ, ಆರಾಮಾಗಿ ನಿಂದಿರಲಿ, ಇವ್ರು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗಲಿ ಅಂತಂದು ಮ್ಯಾಲೆ ಮನೆ ಕಟ್ಸತ್ತಾರ. ನೋಡ್ಬೋದಿಲ್ಲ ಸೂಪರಾಗಿ ಕಟ್ಸ್ಯಾರ. ಇನ್ನು ಸಾಯಂಕಾಲದ ಹೊತ್ತಿಗೆ ಅನ್ನೋ ಅಷ್ಟೊತ್ತಿಗೆ ಅಲ್ಲಿಂದ ಬಂದುಬಿಟ್ಟು ನಾವು ಬರಬೇಕಾದ್ರೆ ಸಿಕ್ಕಾಪಟ್ಟಿ ಮಳೆ ಇತ್ತು. ಹಾಗಾಗಿ ನಾನು ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ವೀಡಿಯೋ ನೋಡ್ಬೋದಿಲ್ಲ. ಇನ್ನು ಮನೆಗೆ ಬರೋತ್ಲೇನ ನಮ್ಮ ಮಮ್ಮಿ ಕಾಜು ಸುಲಿದೆಲ್ಲ ರೆಡಿ ಮಾಡಿಟ್ಟಿದ್ಲ. ಹೋಟೆಲಿಗೆ ಹೋಗಿ ಕಾಜು ಕೊಡ್ಬಾ ಅಂತಂದ್ಲ. ಏನಪ್ಪ ಇದು ಕಾಜು ಬಿಸ್ನೆಸ್ಸು ಮಾಡ್ತಾರನ ಅಂತ ಅನ್ಕೋಬೋದು. ನಾವು ಕಾಜು ಬಿಸ್ನೆಸ್ ಕೂಡ ಭಾಳ ದಿನದಿಂದ ಮಾಡತ್ತೀವಿ, ಆದರೆ ಯಾರಿಗೂ ಹೇಳಿರಲಿಲ್ಲ ನಾನು. ಇನ್ನು ನನ್ನ ವೀಡಿಯೋನ ಇಲ್ಲೇ ಧಾರವಾಡ ನಿಯರ್ ಯಾರಾದರೂ ಸುತ್ತಮುತ್ತ ಇರುವವ್ರು ಏನಾದರೂ ನನ್ನ ವೀಡಿಯೋ ನೋಡಾತಿದ್ರೆ ಮತ್ತು ನಿಮಗೂ ಏನಾದರೂ ಕಾಜು ಬೇಕಾಗಿದ್ರೆ ನನಗೆ ಡೈರೆಕ್ಟಾಗಿ DM ಮಾಡಿರಿ. ನಾನು ನಿಮಗೆ ಪ್ರೈಸ್ ಡೀಟೇಲ್ ಎಲ್ಲ ಹೇಳ್ತೀನಿ. ಮತ್ತು ಹಾಗೂ ಕಾಜು ಕೊಡಕ್ಕೆ ನೀವು ಹೋಗ್ತೀರನ ಅಂತ ಅನ್ಕೋತಿರ್ಬೋದು. ನಾನು ಹೋಗಲ್ಲ, ನಮ್ಮ ಮೈದ್ನ ಹೋಗಿರ್ತಾನೆ. ಅವ್ನು ಹೋಟೆಲ್ ಒಳಗೆ ಕೆಲಸ ಮಾಡೋದ್ರಿಂದ ಅವ್ನು ಹೋಗ್ಬೇಕಾದ್ರೆ ತೊಗೊಂಡು ಹೋಗಿರ್ತಾನೆ. ಇಲ್ಲ ಅಂತಂದ್ರೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಎಲ್ಲ ಕೊಟ್ಟು ಬರ್ತಾರೆ. ಇನ್ನು ನಿನ್ನೆ ನಾನು ಇವ್ರನ್ನ ಡಿನ್ನರಿಗೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು. ಯಾಕಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ 5K ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರೆ, ಹಾಗಾಗಿ ಇವ್ರನ್ನ ಡಿನ್ನರ್ ಕರ್ಕೊಂಡು ಹೋದ್ರೆ ಆಯ್ತು ಅನ್ನೋ ಪ್ಲ್ಯಾನ್ ಒಳಗಿದ್ನಿ. ಹಾಗಾಗಿ ಇವತ್ತು ಡಿನ್ನರಿಗೆ ಕರ್ಕೊಂಡು ಕೂಡ ಬಂದೆ ನಾನು. ಇವತ್ತಿನ ವೀಡಿಯೋ ಇದಾಗಿತ್ತು. ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗೋನಲ್ಲಿ. ಅವ್ರಿಗೆ ಬಾಯ್.